ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಅಡುಗೆ ವಿಡಿಯೋ ಆಗಿರುತ್ತದೆ. ದಯವಿಟ್ಟು ಪ್ರೋತ್ಸಾಹಿಸಿ. ಇಂದು ನಾನು ಮನೆಯಲ್ಲೇ ರುಚಿಕರವಾಗಿ ಶುದ್ಧವಾದ ತುಪ್ಪವನ್ನು ಸುಲಭವಾಗಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನು ಇದನ್ನು ಮನೆಯಲ್ಲೇ ಮಾಡಿರೋ ಹಸುವಿನ ತುಪ್ಪ ಯಾವ ರೀತಿ ಮರಳಾಗಿ ಯಾವ ರೀತಿ ತೆಳುವಾಗಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸಾಧ್ಯವಾದಷ್ಟು ತುಪ್ಪನ ಮನೆಯಲ್ಲೇ ತಯಾರಿಸ್ಕೊಳ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾನು ಅಂಗಡಿನಲ್ಲೇ ತರ್ತಾಯಿದ್ದೆ, ಆದರೆ ಅಂಗಡಿ ತುಪ್ಪ ಅಷ್ಟು ರುಚಿಕರವಾಗಿರೋದಿಲ್ಲ. ಆದ್ದರಿಂದ ಮನೆಯಲ್ಲೇ ತಯಾರಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ಅರ್ಧ ಕೆ ಜಿದು 2 ಬೆಣ್ಣೆನ ತೊಗೊಂಡಿದ್ದೀನಿ. ಇದು 2 ಪ್ಯಾಕು ಅರ್ಧ ಕೆ ಜಿ ಇದೆ ಹಸುವಿನ ಬೆಣ್ಣೆ ಯಾವಾಗಲೂ ಸ್ವಲ್ಪ ಹಳದಿ ಕಲರಲ್ಲಿದ್ದು ಗಟ್ಟಿಯಾಗಿರುತ್ತದೆ. ಅದೇ ಎಮ್ಮೆ ಬೆಣ್ಣೆ ಆದರೆ ತೆಳುವಾಗಿದ್ದು ಸ್ವಲ್ಪ ಬಿಳೆ ಬಣ್ಣದಿಂದ ಇರುತ್ತದೆ. ನಿಮಗೆ ಎಮ್ಮೆ ಬೆಣ್ಣೆ ಅಷ್ಟಾಗಿ ಅಡ್ಜಸ್ಟ್ ಆಗೋದಿಲ್ಲ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಹುಡುಕಿ ನಾನು ಹಸುವಿನ ಬೆಣ್ಣೆನೇ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಹಸುವಿನ ಬೆಣ್ಣೆನ ನಾವು ಮೊದಲು ಸಂತೆಯಲ್ಲಿ ಲೆಕ್ಕದಲ್ಲಿ ತೊಗೊಳ್ತಾ ಇದ್ದೆ. ಈಗ ಅಂಗಡಿನಲ್ಲೇ ತೊಗೊಂಡಿದ್ದೀನಿ. ಮೊದಲು ನಾವು ಬೆಣ್ಣೆನ ತೊಳೆಯೋದಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಹಾಕಿ ಬೆಣ್ಣೆನ ತೊಳಿಬೇಕು. ಯಾಕೆ ಅಂದರೆ ಬೆಣ್ಣೆನ ಯಾವಾಗಲೂ ಮೊಸರಿನಲ್ಲಿ ಇಟ್ಟಿರ್ತಾರೆ. ಮೊಸರು ಗಟ್ಟಿಯಾಗಿ ಬೆಣ್ಣೆ ಜೊತೆ ಎಲ್ಲ ಸೇರ್ಕೊಂಡಿರುತ್ತೆ. ಆದ್ದರಿಂದ ಆದಷ್ಟು ತಣ್ಣೀರಿನಲ್ಲಿ ಬೆಣ್ಣೆ ಅನ್ನೋದಕ್ಕೆ ತೊಳೆಯೋದಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಏನಾದರೂ ಬೆಚ್ಚಗಿದ್ರೆ ಬೆಣ್ಣೆ ನೀರಿನಲ್ಲಿ ಕರಗೋಗುತ್ತೆ. ಹಾಗೆ ಕೈಯಿಂದ ತೊಳಿಬೇಡಿ. ನಮ್ಮ ದೇಹದ ಉಷ್ಣತೆಗೆ ಬೆಣ್ಣೆ ನೀರಲ್ಲಿ ಕರಗೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಒಂದು ಸ್ಪೂನ್ನ ಸಹಾಯದಿಂದ ಬೆಣ್ಣೆನ ತೊಳೆಯೋದಕ್ಕೆ ಶುರು ಮಾಡಿಕೊಡಿ. ಬೆಣ್ಣೆನ ಅಚ್ಚುಕಟ್ಟಾಗಿ ತೊಳ್ಕೊಬೇಕು. ಯಾವುದೇ ರೀತಿ ಮೊಸರು ಪೊಸೆಗಳು ಇರಬಾರ್ದು. ಬೆಣ್ಣೆನ ತೊಳೆದ ಮೇಲೆ ನೀರಲ್ಲಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆನ ಬೇರೆ ಡಬ್ಬಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬಸ್ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತೆ. ಈಗ ಬೆಣ್ಣೆ ಕಾಯಿಸೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ವೀಳ್ಯದೆಲೆ 3, ಬೆಳ್ಳುಳ್ಳಿ ಹೆಸರು 8ರಿಂದ 10, ಕಾಳು ಮೆಣಸಿಂದು 6ರಿಂದ 8, ಲವಂಗ 6, ಏಲಕ್ಕಿ 4, ಜೀರಿಗೆ 1 ಚಮಚ, ಮೆಂತ್ಯ ಅರ್ಧ ಚಮಚ, ಅರಿಶಿಣ ಚಿಟಿಕೆ, ನುಗ್ಗೆ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಒಂದು ಪಾತ್ರೆಯಲ್ಲಿ ಜೀರಿಗೆ ಮಾತ್ರ ಬಿಸಿ ಮಾಡ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕುಟಾಣಿ ತಗೊಂಡು ಬೆಳ್ಳುಳ್ಳಿ, ಕಾಳು ಮೆಣಸು, ಲವಂಗ, ಏಲಕ್ಕಿ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ಮೆಂತ್ಯನ ಕುಟ್ಟೋದಕ್ಕೆ ಹೋಗಬೇಡಿ. ಮೆಂತ್ಯ ಕುಟ್ಟೋ ಅವಶ್ಯಕತೆ ಇರೋದಿಲ್ಲ. ಈಗ ದಪ್ಪ ತಳದ ಒಂದು ಪಾತ್ರೆ ತಗೊಂಡು ಅದು ಸಣ್ಣ ಹುರಿಯ ಒಲೆಯ ಮೇಲೆ ಇಡೋಣ. ಪಾತ್ರೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಬೆಣ್ಣೆನ ಹಾಕೋಣ. ಬೆಣ್ಣೆ ಹಾಕಿದ್ಮೇಲೆ ಸಣ್ಣ ಉರಿನಲ್ಲೇ ಕಾಯಿಸೋದಕ್ಕೆ ಶುರು ಮಾಡಬೇಕು. ಬೆಣ್ಣೆ ಒಂದು ಕುದಿ ಬರೋದಕ್ಕೆ ಶುರು ಆದಮೇಲೆ ಇದರಲ್ಲಿ ನಾವು ನುಗ್ಗೆ ಸೊಪ್ಪು, ವೀಳ್ಯದೆಲೆ, ಕಾಳುಮೆಣಸು, ಲವಂಗ, ಏಲಕ್ಕಿ, ಜೀರಿಗೆ, ಮೆಂತ್ಯ, ಅರಿಶಿಣ, ನುಗ್ಗೆ ಸೊಪ್ಪು ಹಾಕಿ ಕುದಿಸೋದಕ್ಕೆ ಶುರು ಮಾಡಬೇಕು. ಆದರೆ ಉಪ್ಪನ್ನ ಹಾಕೋದಕ್ಕೆ ಹೋಗಬೇಡಿ. ನುಗ್ಗೆ ಸೊಪ್ಪು, ವೀಳ್ಯದೆಲೆ ಹಾಕೋದ್ರಿಂದ ತುಂಬ ಪರಿಮಳ ಇರುತ್ತೆ, ರುಚಿಯಾಗಿರುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದ್ರಿಂದ ಅದು ತುಪ್ಪದಲ್ಲಿ ಸೇರುತ್ತೆ. ದಿನನಿತ್ಯ ತುಪ್ಪ ಬಳಸೋದ್ರಿಂದ ಕ್ಯಾಲ್ಶಿಯಂ ಅಂಶ ದೊರೆಯುತ್ತಾ ಹೋಗುತ್ತೆ. ಈಗ ನೋಡಿ, ಕುದಿಯೋದಕ್ಕೆ ಶುರುವಾಗಿದೆ. ಪಾತ್ರೆ ಸುತ್ತ ಯಾವ ರೀತಿ ನೊರೆ ಬರ್ತಾ ಇದೆ ಅಂತ. ಈಗ ಕುದಿ ಶುರು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಕುದಿಯೋದಕ್ಕೆ ಶುರು ಮಾಡುತ್ತೆ. ನೋಡಿ, ಮೊಸರಿನ ಅಂಶ ಇದ್ದರೆ ಅಥವಾ ಮಜ್ಜಿಗೆ ಅಂಶ ಏನಾದರೂ ಬೆಣ್ಣೆಯಲ್ಲಿ ಸೇರಿಕೊಂಡಿದ್ದರೆ ಈ ಥರ ಪಾತ್ರೆಯಲ್ಲಿ ಇಟ್ಟು ಕುದಿಸುವಾಗ ತಳ ಹಿಡಿಯುತ್ತೆ. ಅಕಸ್ಮಾತು ನೀವು ಜೋರಾಗಿ ಉರಿನಲ್ಲಿ ಕುದಿಸ್ತಾ ಇದ್ದರೂ ನೊರೆ ಜೋರಾಗಿ ಬಂದು ಪಾತ್ರೆಯಿಂದ ಉಕ್ಕೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಸಣ್ಣ ಉರಿನಲ್ಲಿ ಕಾಯಿಸ್ತಾ ಹೋಗಬೇಕು. ಪದೇ ಪದೇ ಕೈ ಆಡೋದ್ರಿಂದ ತಳ ಹಿಡಿಯೋದಿಲ್ಲ. ತಳ ಹಿಡಿದ್ರೆ ತುಪ್ಪ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ನೋಡಿ, ಈಗ ನೊರೆ ಎಲ್ಲ ಹೋಗಿ ತುಪ್ಪ ರೆಡಿ ಆಗ್ತಾ ಇದೆ. ವೀಳ್ಯದೆಲೆ ಮೇಲೆ ತೇಲ್ತಾ ಇರೋದನ್ನು ನೀವು ನೋಡ್ಬೋದು. ಆವಾಗ ಕೈ ಆಡಿಸ್ತಾ ಇರಬೇಕು. ಕೈ ಆಡ್ತಾ ಇದ್ದರೆ ತಳ ಹಿಡಿಯೋದಿಲ್ಲ. ಪರಿಮಳ ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪನ ಸರಿಯಾಗಿ ಕಾಯಿಸಲಿಲ್ಲ ಅಂದರೆ ಮುಗ್ಗು ಬರುತ್ತೆ. ಮುಗ್ಗು ಬರೋ ತುಪ್ಪ ಬಳಸೋದ್ರಿಂದ ಕೆಮ್ಮು, ಶೀತ ಶುರುವಾಗುತ್ತೆ. ಆದ್ದರಿಂದ ನೀವು ತುಪ್ಪ ನೀಟಾಗಿ ಕಾಯಿಸಬೇಕು. ಅದಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕುದಿಯುವಾಗ ಸ್ವಲ್ಪ ಕೈಯಿಂದ ನೀರನ್ನ ಚಿಮುಕಿಸಿ ಚಟ ಚಟ ಅಂತ ಶಬ್ದ ಬರುತ್ತೆ. ಆವಾಗ ತುಪ್ಪ ಇನ್ನೇನು ಸ್ವಲ್ಪದರಲ್ಲೇ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಒಂದು ರೀತಿ ತುಪ್ಪ ಬಂದಿರೋದು ಗೊತ್ತಾಗೋದಕ್ಕೆ. ಈಗ ನೋಡಿ, ಯಾವುದೇ ರೀತಿ ತಳ ಹಿಡಿತಾ ಇಲ್ಲ, ಉಕ್ಕು ಬರ್ತಾ ಇಲ್ಲ. ಮೇಲೆ ವೀಳ್ಯದೆಲೆ ತೇಲ್ತಾ ಇರೋದನ್ನು ನೀವು ನೋಡ್ಬೋದು. ಕೈ ಆಡ್ತಾ ಇರಬೇಕು. ಇದಿನ್ನೂ ಕಾಯಬೇಕು ಸ್ವಲ್ಪ. ಆಯಿತು, ಕಾದಾಗಿದೆ. ಇವಾಗ
ಶುದ್ಧವಾದ ಒಂದು ಡಬ್ಬಿ ತಂಡು, ನೀರಿನ ಅಂಶ ಇರಬಾರ್ದು. ನೀರನ್ನು ನೀಟಾಗಿ ಒರೆಸಿ ಅದರಲ್ಲಿ ತುಪ್ಪನ ಸೋಸಿಟ್ಕೊಳ್ಳಿ. ನೋಡಿ ಮೇಲೆ ಯಾವ ರೀತಿ ಇದೆ ಎಲ್ಲ ನಾವು ಹಾಕಿದಂಥ ಪದಾರ್ಥಗಳು. ಸೋಸಿದ ಮೇಲೆ ಪಕ್ಕದಲ್ಲಿರೋ ನಿಮಗೆ ಪಾತ್ರೆ ತೋರಿಸ್ತೀನಿ. ಪಾತ್ರೆಯಲ್ಲಿ ನೋಡಿ ಯಾವುದೇ ರೀತಿಯ ಮಡ್ಡಿ ಅಂಶ ಇಲ್ಲ. ಮಡ್ಡಿ ಇಲ್ಲದಾಗೆ ಯಾವ ರೀತಿ ತುಪ್ಪನ ಕಾಯಿಸಿದ್ದೀನಿ ಅಂತ. ಏನಾದರೂ ಬೆಣ್ಣೆಯಲ್ಲಿ ಮಜ್ಜಿಗೆ ಅಂಶ ಇದ್ದರೆ ಮಡ್ಡಿ ತುಂಬ ಆಗುತ್ತೆ. ಆ ಮಡ್ಡಿ ಎಲ್ಲ ಸುತ್ತಳದಲ್ಲಿ ಸೇರಿಕೊಂಡು ತಳ ಹಿಡಿಯೋದಕ್ಕೆ ಶುರುವಾಗುತ್ತೆ. ನೀವು ಮನೆಯಲ್ಲಿ 20 ನಿಮಿಷದೊಳಗಡೆ ತುಪ್ಪನ ಮಾಡ್ಕೋಬೋದು. ಅಂಗಡಿನಲ್ಲಿ ಅಂಥ ತುಪ್ಪ ನಮಗೆ ಯಾಕೋ ಸ್ವಲ್ಪ ಕಂಟು ವಾಸನೆ ಅನಿಸೋದು, ನಮಗೆ ಹಾಗೆ ಬರ್ತಿರಲಿಲ್ಲ. ಹಾಗಾಗಿ ನಾನೇ ಇದೇ ರೀತಿ ಮನೆಯಲ್ಲಿ ತುಪ್ಪ ತಯಾರಿಸೋದಕ್ಕೆ ಶುರು ಮಾಡ್ಕೊಂಡೆ. ಈಗ ನೋಡಿ ಡಬ್ಬಿನಲ್ಲಿ ಇಟ್ಟಿದ್ದೀನಿ. ಇದು ನಿಮಗೆ ಸ್ವಲ್ಪ ಜಾಸ್ತಿ ಹಳದಿ ಥರ ಕಾಣಿಸ್ಬೋದು, ಅಷ್ಟೊಂದು ಹಳದಿಯಾಗಿರಲ್ಲ. ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇದು ವೀಳ್ಯದೆಲೆ, ತುಪ್ಪದಲ್ಲಿ ಬೇಯೋಕ್ಕೆ ಹಾಕಿದ್ದ ವೀಳ್ಯದೆಲೆ ಎತ್ತಿಟ್ಕೊಂಡಿದ್ದೀನಿ. ಈ ವೀಳ್ಯದೆಲೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಎಸೆಯೋದಕ್ಕೆ ಹೋಗ್ಬೇಡಿ, ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ತುಪ್ಪನ ಯಾವ ರೀತಿ ರೆಡಿಯಾಗಿದೆ ಅಂತ. ಇದನ್ನು ನಾನು ಬೆಳಗ್ಗೆ ತೋರಿಸ್ತೀನಿ ತಣ್ಣಗಾದ್ಮೇಲೆ ಹೇಗಿದೆ ಅಂತ. ನೋಡಿ ವೀಕ್ಷಕರೇ, ಅದು ರಾತ್ರಿ ಮಾಡಿದ್ದು, ಇದು ಬೆಳಗ್ಗೆ ನಿಮಗೆ ತೋರಿಸ್ತಾ ಇರೋದು. ಬಣ್ಣ ಯಾವ ರೀತಿ ಇದೆ, ಯಾವ ಥರ ತೆಳುವಾಗಿದೆ, ಘಮ ಘಮ ಅನ್ನೋ ಪರಿಮಳನೂ ಬರ್ತಾ ಇರುತ್ತೆ. ಈ ತುಪ್ಪನ ಈ ಚಳಿಗಾಲದಲ್ಲಿ ಬಿಸಿ ಅನ್ನೋ ಜೊತೆ ಹಾಕ್ಕೊಂಡು ಚಟ್ನಿ ಪುಡಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ದಯವಿಟ್ಟು ಆದಷ್ಟು ನೀವು ಅಂಗಡಿಯಲ್ಲಿ ಸಿಗುವಂಥ ರೆಡಿ ತುಪ್ಪಗಳನ್ನು ಬಳಸದೆ ಮನೆಯಲ್ಲೇ ಶುದ್ಧವಾದ ತುಪ್ಪವನ್ನು ತಯಾರು ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ತುಪ್ಪದ ಪಾತ್ರೆನೂ ಸಹ ನಾವು ವೇಸ್ಟ್ ಮಾಡೋದಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಕುದಿಸಿ ಇದನ್ನು ಸಾರಿಗೆ ಇಲ್ಲ ಪಲ್ಯಕ್ಕೆ ಹಾಕ್ಕೊಳ್ತೀವಿ. ಆವಾಗಲೂ ನಮಗೆ ತುಪ್ಪ ವೇಸ್ಟ್ ಆಗೋಲ್ಲ. ಆದರೆ ಈ ಪದಾರ್ಥಗಳನ್ನೆಲ್ಲ ಮೇಲೆ ಇರೋಂಥ ಜಾಲರಿ ಪದಾರ್ಥಗಳನ್ನು ಹಾಕೋದಕ್ಕೆಲ್ಲ ನೀವು ಹೋಗಬೇಡಿ, ಆಯ್ತಲ್ಲ ವೀಕ್ಷಕರೇ. ಇದೇ ರೀತಿ ಮನೆಯಲ್ಲಿ ಶುದ್ಧವಾದ ತುಪ್ಪವನ್ನು ತಯಾರು ಮಾಡ್ಕೊಳ್ಳೋದು. ನಮಸ್ಕಾರ ವೀಕ್ಷಕರೇ.